ನೋಡಿ ಇವಾಗ ಪೇ ಮಾಡಿರೋದು ಎಷ್ಟು ಅಂತ ಅಂದರೆ 12,300 ರೂಪಾಯಿ ಪೇ ಮಾಡಿದ್ದೀವಿ. ಅಂದರೆ ಇದೊಂದೇ ಅಂಗಡಿಲಿ ತೊಗೊಂಡಿದ್ದು. ಇದೊಂದೇ ಅಂಗಡಿಲೇ ನಾವು ಇವಾಗ ಬಿಲ್ ಮಾಡಿರೋದು. ಬೆಳಗ್ಗೆನೇ ಬಂದು ಬಿಲ್ ಮಾಡಿರುವಂಥ ಅಮೌಂಟು 90% ಡಿಸ್ಕೌಂಟಾ? ಹಾಂ, ಫುಲ್ ನೋಡಿ ಇವಾಗ 90% ಡಿಸ್ಕೌಂಟ್. ನಾವು ಯಾವುದೇ ಒಂದು ಐಟಮ್ ತೊಗೊಳ್ತೀವಿ ಅಂತ ಅಂದ್ರೂ 90% ಡಿಸ್ಕೌಂಟ್ ಕೊಡ್ತಾರೆ. ಓವರ್ ಬಿಲ್ಲಲ್ಲಿ ಎಷ್ಟು? 20% ಡಿಸ್ಕೌಂಟು. ನೋಡಿ ಇವಾಗ ಎಷ್ಟು ಇದು ನೋಡಿ, ದೊಡ್ಡ ಬಾಕ್ಸ್ ಇದು ವೆಂಕಟೇಶ್ವರ ಒಂದು. ಪ್ರೈಸ್ ಗೈಸ್ ನೋಡಿ, ನಾನು ಇವಾಗ ನಿಮಗೆ ಹೊಸೂರಲ್ಲಿ ಯಾವ ರೀತಿ ಪಟಾಕಿ ರೇಟೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅಂದರೆ ತುಂಬ ದೂರದಲ್ಲಿ ಅಂತ ಬಂದಿರೋರಿಗೆಲ್ಲ ಏನು ಅನಿಸುತ್ತೆ ಅಂತಂದರೆ ಅಲ್ಲಿಂದ ಇಲ್ಲಿಗೆ ಬಂದರೆ ಕಮ್ಮಿ ಇರುತ್ತೆ ಅಂತ ಅನಿಸುತ್ತಲ್ಲ. ಅದರಿಂದಾಗಿ ಎಷ್ಟೆಷ್ಟೆಲ್ಲ ರೇಟ್ ಇರ್ಬೋದು ಪಟಾಕಿದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ತಿಳಿಸ್ಕೊಡೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ನೋಡಿ. ಇವಾಗ ಭಯ್ಯ ಇದು ಎಷ್ಟು 90% ಡಿಸ್ಕೌಂಟಾ? ಹಾಂ, ಫುಲ್ ನೋಡಿ ಇವಾಗ 90% ಡಿಸ್ಕೌಂಟ್. ನಾವು ಯಾವುದೇ ಒಂದು ಐಟಮ್ ತೊಗೊಳ್ತೀವಿ ಅಂತ ಅಂದ್ರೂ 90% ಡಿಸ್ಕೌಂಟ್ ಕೊಡ್ತಾರೆ. ಓವರ್ ಬಿಲ್ಲಲ್ಲಿ ಎಷ್ಟು? 20% ಡಿಸ್ಕೌಂಟು. ನೋಡಿ ಇವಾಗ ಇದರಲ್ಲಿ 90% ಡಿಸ್ಕೌಂಟ್ MRP ಮೇಲೆ. ಈಗ ಓನರ್ ಹೇಳ್ತಾ ಇದ್ದಾರಲ್ಲ, ಅದ್ರ ಮುಖಾಂತರ ಏನಪ್ಪ ಅಂತಂದರೆ ಇವಾಗ ನಮಗೆ ಸ್ಟಾರ್ಟಿಂಗಲ್ಲಿ ಇವಾಗ ಏನಾರು ಒಂದು ಬಾಕ್ಸ್ ತೊಗೊಳ್ತೀವಿ ಅಂತ ಅಂದ್ಕೊಂಡ್ರೆ ಈಗ 2,000 ಇದೆಯಾ, ಈಗ ಇದು 200 ರೂಪಾಯಿ ಜೊತೆ ಇದರಲ್ಲೂ ಕೂಡ ಲಾಸ್ಟ್ ಫೈನಲ್ MRP ಏನು ಬರುತ್ತೋ ಅಂದರೆ ಫೈನಲ್ ಬಿಲ್ ಏನು ಬರುತ್ತೋ ಅದರಲ್ಲಿ ತಿರ್ಗಾ ಮತ್ತೆ ಇನ್ನೂ 20% ಡಿಸ್ಕೌಂಟ್ ಕೂಡ ಕೊಡ್ತಾರಂತೆ. ನೋಡಿ ಯಾವ ಥರ ಇದೆ ಅಂತ. ಅಂದರೆ ಆಫರ್ಸ್ ಅಂತೂ ಜಾಸ್ತಿ ಇದೆ. ಅಂದರೆ ಅಮೌಂಟ್ ಎಲ್ಲ ಸ್ವಲ್ಪ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತಡ್ರಿ. ಫಾರ್ ಎಕ್ಸಾಂಪಲ್ ಈಗ ಹೂ ಚಕ್ರ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಹೂವಿನ ಚಕ್ರದಲ್ಲಿ ಇವಾಗ ನೋಡಿ ಸ್ಟಾರ್ಟಿಂಗ್ MRP ಎಷ್ಟಿದೆ ಅಂತಂದರೆ, ಈಗ MRPಗೆ ಇದು 90% ಡಿಸ್ಕೌಂಟ್ ಆಗೋದು. MRP ಬಂದ್ಬಿಟ್ಟು 13,600 ರೂಪಾಯಿ ಇದೆ. ನಾವೇನಾದ್ರು ತೊಗೊಳ್ತೀವಿ ಅಂತಂದರೆ 1,360 ರೂಪಾಯಿಗೆ ಕೊಡ್ತಾರೆ. ಸೊ ಇವರೇ ಓನರು ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ನೋಡಿ ಇವ್ರು ಬಕೆಟ್ ಇಟ್ಕೊಂಡಿದ್ದಾರೆ. ಸೊ ಐಟಮ್ ಎಲ್ಲ ಹಿಂಗೆ ಹಾಕೊಡ್ತಾರೆ ಹೆಸರು ಬತ್ತಿ. ಸೊ ಎಷ್ಟಿದೆ ಬ್ರೋ ಇದು? 180 ರೂಪೀಸ್ ಇದೆ. 180 ಸರ್ ವಿತ್ ಬಾಕ್ಸು. MRP ಮನಿ 1,800 ರೂಪೀಸ್. ನೋಡಿ ಇನ್ನೂ ಶಟರ್ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಯಾವ್ದಾದ್ರು ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಕೂಡ ನಿಮಗೆ ಒಂದೊಂದೇ ತಿಳಿಸ್ತಾ ಹೋಗ್ತೀವಿ. ಅಂದರೆ ನೋಡಿ ಎಷ್ಟು ಥರ ಐಟಮ್ಗಳಿದ್ದಾವೆ ಅಂತ. ಅಂದರೆ ಶಾರ್ಟ್ಸ್ಗಳು ಬೇಕು ಅಂದರೆ ಶಾರ್ಟ್ಸು, ಬಾಕ್ಸ್ ಬೇಕು ಅಂದರೆ ಬಾಕ್ಸ್ಗಳು ಕೂಡ ಇದ್ದಾವೆ ನೋಡಿ ಎಷ್ಟೆಷ್ಟು ದೊಡ್ಡವು. ಅಂದರೆ ಇದು ಕೂಡ 3-in-1 ಅಂತ ಶಾರ್ಟ್ಸ್. ಇದನ್ನು ಕೂಡ ನೋಡಿ ದೊಡ್ಡ ಶಾರ್ಟ್ಸ್ ಬೇಕು ಅಂತ ಅಂದರೆ ಆರಾಮಾಗಿ ಬಂದಿಲ್ಲೆಲ್ಲ ತೊಗೊಂಡೋಗ್ಬೋದು. ನಾವು ಈಗ ನಮ್ಮೂರಲ್ಲೆಲ್ಲ ತೊಗೊಳ್ತೀವಿ ಅಂತ ಅಂದರೆ ಶಾರ್ಟ್ಸ್ ಎಲ್ಲ ತುಂಬ ರೇಟ್ ಇರುತ್ತೆ. ಅದಕ್ಕೋಸ್ಕರ ಎಷ್ಟ ಮನೋಜ್ ಅದು ಅಲ್ಲಿ ಓಪನ್ ಮಾಡಿ ಇಟ್ಟವ್ರು ತಗೋದು. ನಂದು ಒಂದು ಸೇಮ್ ಸೈಜ್ ನಿನ್ನ ಕೈಯಲ್ಲಿ ಇಟ್ಕೊಂಡು ತೋರಿಸು. 100 ರೂಪಾಯಿ ಪೀಸ್. 100 ರೂಪಾಯಿ ಒಂದು ಪೀಸ್ 100 ರೂಪಾಯಿ. ಗೈಸ್ ಆಮೇಲೆ ನಮಗೆ ಪಟಾಕಿಲಿ ವೆರೈಟಿಗಳು ನೋಡಿ ಎಷ್ಟು ಥರ ವೆರೈಟಿ ಸಿಗುತ್ತೆ ಅಂತಂದರೆ, ನಮ್ಗೆ ಎಷ್ಟು ಥರ ವೆರೈಟಿ ಬೇಕೋ ಅಷ್ಟು ಥರ ವೆರೈಟಿಗಳು ನಮಗೆ ಬೇಜಾನ್ ವೆರೈಟಿಗಳು ಸಿಗ್ತವೆ. ನೋಡಿ ಎಷ್ಟು ಥರ ವೆರೈಟಿ ಇದ್ದಾವೆ ಅಂದರೆ ಬನ್ನಿ ಅಲ್ಲಿ ಸ್ಟಾರ್ಟಿಂಗ್ ಸೆಕ್ಷನಲ್ಲಿ ಇವಾಗ ಬಾಕ್ಸ್ಗಳು ಏನಾರು ಇದ್ದಾವೆ, ಬಾಕ್ಸ್ಗಳಿದ್ರೆ ಎಷ್ಟಿದೆ MRP ಎಲ್ಲ ಪ್ರೈಸ್ ಎಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲೇ ನೋಡ್ತೀನಿ. ನೋಡಿ ಎಲ್ಲ ದೊಡ್ಡವು ಇರೋದು ನೋಡಿ ಎಷ್ಟು ಸಖತ್ತಾಗಿದ್ದಾವೆ ಅಂತ. ಅಂದರೆ ಕಲೆಕ್ಷನ್ ಅಂತೂ ನಮಗೆ ಬೇಜಾನ್ ಸಿಗ್ತವೆ. ಬನ್ನಿ ಇಲ್ಲೆಲ್ಲರೂ ಬಾಕ್ಸ್ ಇದೆಯಾ? ಬಾಕ್ಸ್ ಇಲ್ಲ, ಬಟ್ ಇಲ್ಲೊಂದು ದೊಡ್ಡದು ಸುರ್ಸುರು ಬತ್ತಿದೆ ತಡ್ರಿ, ಅದನ್ನು ತೋರಿಸ್ತೀನಿ. ನೋಡಿದ್ದು ಓಪನ್ ಐತಿದು. ನೋಡಿ ಇದು ಓಪನ್ ಇಲ್ಲ. ಟೋಟಲಾಗಿ ಬಂದಿದ್ದು 50 ಸೆಂಟಿಮೀಟರ್ ಇರೋದು. ಸೊ ಇದೆಷ್ಟಪ್ಪ ಇದು? ಎಷ್ಟು ಇದು ನೋಡಿ ದೊಡ್ಡ ಬಾಕ್ಸ್ ಇದು ವೆಂಕಟೇಶ್ವರ ಒಂದು. ಪ್ರೈಸ್ ಮನೋಜಾರೆ ಎಷ್ಟು % ಡಿಸ್ಕೌಂಟ್ ಹೇಳಿದ್ರು ಅಲ್ವಾ? ಒಂದೊಂದು ಅಂಗಡಿಲಿ ಒಂದೊಂದು ಥರ ಹೇಳ್ತಾರೆ. ಹಾಂ ಮೊದಲು ಇಂಗ್ಲೀಷ್ 1,200 1,200 ನೋಡಿ 1,200 ಅಂತ. ಎಷ್ಟು ದೊಡ್ಡದಕ್ಕೆ. ವಾವ್ ನೋಡಿ ಎಷ್ಟು ಐಟಮ್ ಇದ್ದಾವೆ ಅಂತ. ಸೊ ಟೋಟಲಾಗಿ ನಮಗೆ 70 ಐಟಮ್ಗಳು ಸಿಗುತ್ತೆ. ಆರಾಮಾಗಿ ತೊಗೋಬೋದು 1,200 ಆದರೆ. ಟೋಟಲಾಗಿ ನೋಡಿ 70 ಐಟಮ್ ಸಿಗುತ್ತೆ. ಆಮೇಲೆ ಲಕ್ಷ್ಮೀ ಪಟಾಕಿ ಎಲ್ಲ ಇದ್ದಾವೆ. ನೋಡಿ ಈಗ ಬೇರೆ ನಮ್ಮ ಊರಲ್ಲೆಲ್ಲ ತೊಗೊಳ್ತೀವಿ ಅಂತಂದರೆ ಈ ಪ್ರೈಸಿಂಗ್ ಅಂತೂ ಸಿಗೋಲ್ಲ. ಏಕಿತ್ನಾ MRP ಐತಾ? 1,000 ಹಾಂ ನೋಡಿ ಇದು 1,000 ಅಂತೆ. 1,000ಅಲ್ಲಿ ಟೋಟಲಾಗಿ ನಮಗೆ 60 ಐಟಮ್ಸ್ ಬರುತ್ತೆ. ನೋಡಿ ಯಾವ್ಯಾವ ಐಟಮ್ ಬರುತ್ತೆ ಅಂತಲೂ ಕೂಡ ಇಲ್ಲೇ ತೋರಿಸ್ತಾ ಇದ್ದೀನಿ.
ನೋಡಿ ನೋಡಿ, ಒಂದು ಬಾಕ್ಸ್ ತೊಗೋಬೋದು ಆರಾಮಾಗಿ. ಇದು 1000, ಇದು 1200 ರುಪೀಸ್. ಇದು ಅಂದರೆ ಇದು ದೊಡ್ಡ ಬಾಕ್ಸು ನೋಡಿ. ನನ್ನ ಕೈ ನೋಡಿ ಇಷ್ಟು ಉದ್ದ ಇದೆ, ಬೇಕಾದ್ರೆ ಒಂದು ಕೈ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಕೂಡ ಬರುತ್ತೆ. ಇದು 900 ರುಪೀಸ್ ನೋಡಿ, ಇದು ಇಲ್ಲೇ ಹಾಕಿದ್ದಾರೆ. ಸೊ ಇದು ಮುಂದೆ ಲಕ್ಷ್ಮಿ ಇದೆ. ಸೊ ಇದರಲ್ಲೂ ಕೂಡ ಐಟಮ್ಸ್ ಎಷ್ಟಿದೆ ಅಂತ ನೋಡಿ. ಸೊ ಇದರಲ್ಲಿ 50 ಐಟಮ್ಸ್ ಇದೆ ಇದರಲ್ಲಿ ಟೋಟಲಾಗಿ. ಸರಿ ಬಿಡು ಬೈ. ಇದೆಷ್ಟು ನೋಡಿ, ಇದು 750. ಇದು ಅಂದರೆ ಅದಕ್ಕಿಂತ ಒಂದು ಚಿಕ್ಕದು, ಅಂದರೆ ಐಟಮ್ಗಳು ಕಮ್ಮಿ ಇರ್ತಾವೆ ಅಷ್ಟೇ ನೋಡಿ. ಅದರಲ್ಲೆಲ್ಲ ಜಾಸ್ತಿ ಇತ್ತು. ಫಸ್ಟ್ ಬಂದು 70, ಇದು ಬಂದು ಅದರಲ್ಲಿ ಅರ್ಧ 35 ಇದೆ. 35ಗೆ 750 ರುಪೀಸ್ ಇದೆ ನೋಡಿ. ಎಷ್ಟು ಐಟಮ್ ಇದೆ ಅಂತ ಇದ್ರೂ ಕೂಡ ಇದೆ. ಇನ್ನು ಬೇಜಾನಿದ್ದಾವೆ ನೋಡಿ, ಇಲ್ಲೆಲ್ಲ ಇದ್ದಾವೆ ಬಾಕ್ಸು. ನಮಗೆ ಎಷ್ಟು ಪ್ರೈಸಿಂದ ಬೇಕಾದ್ರೂ ಅಷ್ಟು ಪ್ರೈಸಿಂದ ನಮಗೆ ಆರಾಮಾಗಿ ಸಿಗುತ್ತೆ. ನಾವು ಫಸ್ಟು ನೋಡುವಲ್ಲ ಅದೇನೇ ಬಾಕ್ಸ್ ನೋಡಿ, ಅಲ್ಲಿ ದೊಡ್ಡ ದೊಡ್ಡ ಬಾಕ್ಸ್ಗಳು ನೋಡಿ. ನಮ್ಗೆ ಯಾವ ಥರ ಬೇಕಾದರೂ ಆರಾಮಾಗಿ ಬಂದು ಬಾಕ್ಸು ತೊಗೊಬೋದು. ಇಲ್ಲ ಅಂತಂದರೆ ನಮಗೆ ಮಾಮೂಲಿ ಇವಾಗ ಸಿಂಗಲ್ ಬೇಕು ಅಂದರೆ ಸಿಂಗಲ್ ಕೂಡ ಕೊಡ್ತಾರೆ ನೋಡಿ. ಅಲ್ಲೆಲ್ಲ ಇದಾವಲ್ಲ, ಅಲ್ಲೆಲ್ಲ ಸಿಂಗಲ್ ಪೀಸ್ಗಳಿರೋದು. ಅಲ್ಲೂ ನಾವು ಯಾವ ಥರ ಬೇಕಾದ್ರೂ ನಾವು ತೊಗೋಬೋದು ನೋಡಿ. ಇದು ಯಾವ ಥರ ಇದೆ ಅಂತ ದೊಡ್ಡದು ನೋಡಿ. ಈಗ ಇನ್ನೂ ಇದೊಂದು ಶಾರ್ಟ್ಸಿಂದು ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಿ. ಇಲ್ಲಿದೆ ನೋಡಿ. ಈ ಶಾರ್ಟ್ಸ್ ಬಂದ್ಬಿಟ್ಟು 795 ರೂಪಾಯಿ. ನೀವು MRPಗೆ ಏನಾರು ಹೋಗ್ತೀರಾ ಅಂತ ಅಂದರೆ 7952 ರೂಪಾಯಿ. ಅಂದರೆ ಇದೆಲ್ಲ ಇವರೇ ಸ್ಟಿಕ್ಕರ್ ಅಂಟು ಹಾಕಿರೋದು. ಅಂದರೆ 90% ಡಿಸ್ಕೌಂಟನ್ನು ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಆ ಥರ ಹಾಕಿದ್ದಾರೆ ನೋಡಿ. ಇವು ಎಲ್ಲ ಶಾರ್ಟ್ಸೇ ಯಾವ ರೀತಿ ಇದೆ ಅಂತ. ಮನೋಜ ಏನೇನು ತಂಡ ತೋರ್ಸೋ. ಅಲ್ಲ ಬ್ರೋ, ಬಾಕ್ಸ್ ಏನು ತಗೊಳಲ್ವ ನೀನು? ಅಭ್ಯಾಸ ಇಲ್ಲ. ಬಾಕ್ಸ್ ತಗೋ ಬ್ರೋ, 1200 ರುಪೀಸ್ ಅಂತಿದ್ದು ನೋಡು. ಎಷ್ಟು ಐಟಮ್ ಇದೆ? 70 ಐಟಮ್ಸ್. ಅಲ್ಲ ಈಗ ಈ ಬೇರೆ ಕಡೆ ಈಗ ನಮ್ಮೂರಲ್ಲೆಲ್ಲ ಇದು ಎಷ್ಟಕ್ಕೆ ಮಾರ್ಬೋದು ಇದನ್ನು? ಇದನ್ನು ಒಂದು 2000. ಒಂದು 2000 ಕೊಡ್ತಾರೆ ಇದನ್ನು? ಹಾಂ ನೋಡಿ, ಟೋಟಲ್ 70 ಐಟಮ್ ಇದೆ. ನನಗಂತೂ ಇದು ವರ್ತ್ ಅನ್ನಿಸ್ತು 1200 ರುಪೀಸ್ಗೆ. ಎಷ್ಟು ಐಟಮ್ ಇದ್ದಾವೆ ಅಂತ ನೋಡ್ರಿ. ಸೊ ಗೈಸ್, ಸದ್ಯಕ್ಕಂತೂ ಪ್ಯಾಕಿಂಗ್ ಆಯಿತು ನೋಡಿ. ಟೋಟಲ್ ಬಿಲ್ ಬಂದು 2726 ರೂಪಾಯಿ ಆಯಿತು. ಆಮೇಲೆ ಫೈನಲ್ ಪ್ರೈಸ್ ನಮಗೆ ಡಿಸ್ಕೌಂಟ್ ಮಾಡಿ ನೋಡಿ 2180 ರೂಪಾಯಿಗೆ ಇಷ್ಟು ಐಟಮ್ ಇವಾಗ ಕೊಟ್ಟಿದ್ದಾರೆ. ಟೋಟಲಾಗಿ ಇಷ್ಟು ಐಟಮ್ ತೊಗೊಂಡಿದ್ದೀವಿ ನೋಡಿ. ಇವಾಗ ನೋಡಿ, ಬನ್ನಿ ಇವಾಗ ಹೋಗೋಣ. ಈಗ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಇದ್ದೀವಿ. ಆ ಅಂಗಡಿಲೂ ಹೋಗಿ ಅಲ್ಲೂ ಕೂಡ ರೇಟೆಲ್ಲ ವಿಚಾರಿಸಿ ಶಾಪಿಂಗ್ ಮಾಡೋಣ. ಗೈಸ್ ನೋಡಿ, ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂತ ಅಂದರೆ ಇಲ್ಲಿ ಕಾರ್ಡಲ್ಲಿದೆ, ಅವ್ರ ಫೋನ್ ನಂಬರ್ ಕೂಡ ಇದೆ. ಸೊ ಬೇಕು ಅಂತಂದರೆ ನೀವು ಫೋನ್ ಮಾಡ್ಬೋದು. ನೀವೇನಾರು ಹೊಸೂರಿಗೆ ಬಂದ್ರಿ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲದರಲ್ಲೂ ಅಷ್ಟೇ ನಿಮಗೆ 90% ಡಿಸ್ಕೌಂಟ್ ಸಿಗುತ್ತೆ. ಸೊ ಇನ್ನೂ ಸೂರ್ಯ ಇನ್ನೂ ಬಂದಿಲ್ಲ, ಫುಲ್ಲು ಕ್ಲೈಮೇಟ್ ಎಲ್ಲ ಥಂಡಿ ಆಗಿದೆ. ಬನ್ನಿ ಇವಾಗ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಟ್ರೈ ಮಾಡೋಣ. ಈಗ ಈ ಅಂಗಡಿ ಏನಾದ್ರು ನಂಬರ್ ಬೇಕು ಅಂತಂದರೆ ಇಲ್ಲಿ ನಂಬರ್ ಇದೆ. ಅಂದರೆ ನೀವು ಡೀಟೇಲ್ಸ್ ಏನಾದ್ರು ಬೇಕು ಪಟಾಕಿದು ಅಂತ ಅಂದರೆ ನೀವು ಕೇಳಿ ತಿಳ್ಕೊಬೋದು. ಬನ್ನಿ ಇವಾಗ ನೆಕ್ಸ್ಟ್ ಅಂಗಡಿ ಹತ್ರ ಹೋಗಿ ಅಲ್ಲೂ ಕೂಡ ಇವಾಗ ಪಟಾಕಿ ತಗೊಳೋಣ. ಗೈಸ್ ನೋಡಿ, ಅವಾಗಲಿಂದ ಸುಮ್ಮನೆ ಇನ್ನೂ 1-2 ಶಾಪ್ ಓಪನ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಪಾರ್ಸಲ್ ಎಷ್ಟೊಂದು ತೊಗೊಂಡು ಹೋಗ್ತಾರೆ ಅಂತ ನೋಡಿ. ಅವಾಗಲಿಂದ ಅಷ್ಟೇ ಇದೇ ಥರ ಗಾಡೀಲಿ ತೊಗೊಂಡು ಹೋಗ್ತಾನೆ ಇದ್ದಾರೆ. ಅಂದರೆ ಸೇಲ್ ಮಾಡೋಕ್ಕೆ ತೊಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ನೋಡಿ. ಮುಂದೆಗಡೆನೂ ಇಟ್ಕೊಂಡಿದ್ದಾರೆ, ಹಿಂದೆಗಡೆನೂ ಇಟ್ಕೊಂಡಿದ್ದಾರೆ. ಅಂದರೆ ಏನಿಲ್ಲ ಅಂತಂದ್ರೆ ಒಂದು 10 ಬಾಕ್ಸ್ ತೊಗೊಂಡೋಗಿ ಸೇಲ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ. ಇಲ್ಲೊಂದು ಶಾಪ್ ಇದೆ. ಈ ಶಾಪಲ್ಲಿ ಅವಾಗಿಂದ ಎಷ್ಟೋ ಜನ ಬಂದು ಇದೇ ಥರ ತೊಗೊಂಡು ಹೋಗ್ತಾರೆ. ಅಂದರೆ ಬೆಳಗ್ಗೆ ಬಂದಿದ್ದಾರೆ ಅಂತ ಅಂದರೆ ಆಲ್ಮೋಸ್ಟ್ ಬಿಸ್ನೆಸ್ ಪರ್ಪಸ್ಗೆ ಅವ್ರು ತೊಗೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಮನೆಗಾಗಿರೋ 1-2 ತೊಗೊಂಡೋಗೋರು. ಬಟ್ ನೋಡಿ ತೊಗೊಂಡು ಹೋಗ್ತಾರೆ, ಒಂದು 10 ಪೀಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ನನಗೆ ಇದು ತೋರಿಸ್ಬೇಕು ಅನ್ನಿಸ್ತು ನಿಮಗೆ ನೋಡಿ, ಯಾವ ಥರ ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ನೋಡಿ. ಬಂದಿರೋರೆಲ್ಲ ಆಲ್ಮೋಸ್ಟ್ ಪಟಾಕಿ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲ ಬಾಕ್ಸ್ ತೊಗೊಂಡು ಹೋಗ್ತಾ ಇರೋದವರು. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಶಾಪಿಗೆ ಕೂಡ ಬಂದಿದ್ದೀವಿ. ಈಗ ಇಲ್ಲೂ ಕೂಡ ತೊಗೋಣ ಅಂತ ಬಂದಿದ್ದೀವಿ. ಅಣ್ಣವ್ರು ಹೇಳಿದ್ರು ಏನಂತ ಅಂತ ಅಂದರೆ, ಇವಾಗ ನಾವು ಮಾಮೂಲಿ ರೆಗ್ಯುಲರಾಗಿ ಇದರಲ್ಲೆಲ್ಲ ತೊಗೊಳ್ತೀವಿ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ 90% ಡಿಸ್ಕೌಂಟ್ ಕೊಡ್ತಾರಂತೆ. ತಿರ್ಗಾ ನಮಗೆ ಫೈನಲ್ ಬಿಲ್ಲಲ್ಲಿ 40% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದರೆ, ಅದೇ ನಾವೇನಾದ್ರು ಸ್ಟ್ಯಾಂಡರ್ಡ್ ಹೋಗ್ತೀವಿ ಅಂತ ಅಂದರೆ ನೋಡಿ ಅಲ್ಲಿದೆ ಸ್ಟ್ಯಾಂಡರ್ಡ್ ಎಲ್ಲಪ್ಪ ಇದೆ ಅಂತ. ಸ್ಟ್ಯಾಂಡರ್ಡ್ದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾವುದೋ ಕಾಣಿಸ್ತಲ್ಲ ಸ್ಟ್ಯಾಂಡರ್ಡ್ದು. ಸೊ ಗೈಸ್ ತಡ್ರಿ, ಸ್ಟ್ಯಾಂಡರ್ಡ್ ಎಲ್ಲರೂ ಹುಡ್ಕ. ಸ್ಟ್ಯಾಂಡರ್ಡ್ ಎಲ್ಲೂ ಕಾಣಿಸ್ತಾನೆ ಇಲ್ಲ ಗೈಸ್. ಇಲ್ಲಿದೆ ನೋಡಿ ಇಲ್ಲಿದೆ ಸ್ಟ್ಯಾಂಡರ್ಡು. ಅಂದರೆ ಎಷ್ಟೊಂದು ಐಟಮ್ ಇದೆ ಸ್ಟ್ಯಾಂಡರ್ಡ್ಗೆ. ಹೆಂಗೆ ಅಂತ ಅಂದರೆ ಇವಾಗ ಏನು ಮಾಡ್ತಾರೆ ಅಂತ ಅಂದರೆ ಇಲ್ಲೆಲ್ಲ ಇದ್ದಾವೆ ನೋಡಿ, ಇವೆಲ್ಲ ಸ್ಟ್ಯಾಂಡರ್ಡೇ. ಸ್ಟ್ಯಾಂಡರ್ಡ್ಗೆ ಯಾವ ಥರ ಇದೆ ಅಂತ ಅಂದರೆ ಈಗ MRP ಏನಿದೆಯೋ ಅದರಲ್ಲಿ 75% ಡಿಸ್ಕೌಂಟ್ ಕೊಡ್ತಾರಂತೆ. ಜೊತೆಯಲ್ಲಿ ಫೈನಲಲ್ಲಿ 10% ಅಷ್ಟೇ ಡಿಸ್ಕೌಂಟ್ ಇರೋದು. ಬಟ್ ನಾವೇನೋ ಬೇರೆ ಕಂಪ್ನಿ ತೊಗೊಳ್ತೀವಿ ಅಂತ ಅಂದರೆ ನೋಡಿ ಇಲ್ಲೆಲ್ಲ ಇದ್ದಾವೆ ಸ್ಟ್ಯಾಂಡರ್ಡ್. ಆವಾಗಲೇ ಎಲ್ಲ ಸಿಕ್ಕಲಿಲ್ಲ, ಇಲ್ಲೆಲ್ಲ ಇದೆ ಸ್ಟ್ಯಾಂಡರ್ಡ್ಸ್. ಇವೆಲ್ಲ ಸ್ಟ್ಯಾಂಡರ್ಡ್ಗಳಿರೋದು. ಸೊ ಇದರಲ್ಲಿ 75% ಡಿಸ್ಕೌಂಟು, ಫೈನಲ್ ಬಿಲ್ಲಲ್ಲಿ 10% ಕೊಡ್ತಾರಂತೆ. ಈಗ ಬೇರೆ ಏನಾರು ಈಗ ನೋಡಿ ಇವೆಲ್ಲ ಬೇರೆ ಕಂಪ್ನಿ ಇವೆಲ್ಲ. ಇದರಲ್ಲಿ ಏನಾರು ನಾವು ತೊಗೊಳ್ತೀವಿ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ 90% ಡಿಸ್ಕೌಂಟು, ಜೊತೆಯಲ್ಲಿ ಆಮೇಲೆ ಫೈನಲ್ ಬಿಲ್ಲಲ್ಲಿ 40% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅವರು.
ಸೊ ಬನ್ನಿ ನೋಡೋಣ, ಅಂದರೆ ತೊಗೊಂಡು ನೋಡೋಣ, ತೊಗೊಂಡಾದ್ಮೇಲಿಂದ ಯಾವ ಥರ ಬಿಲ್ ಹಾಕ್ತಾರೆ ಅಂತಲೂ ಕೂಡ ಇವಾಗ ಚೆಕ್ ಮಾಡೋಣ. ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ವಾವ್, ಸಿಲಿಂಡರ್ ಹೆಂಗೆ ಗುರು ಇದು ಬ್ಲಾಸ್ಟ್ ಆಗುತ್ತಾ? ಇದು ಹೆಂಗೆ ಬ್ರೋ ಇದು ಬ್ಲಾಸ್ಟ್ ಆಗುತ್ತಾ? ಇದು ಬಾಂಬು ಗೈಸ್ ನೋಡಿ, ಬಾಂಬ್ ಅಂತೆ, ಸೂಪರ್ ಆಗಿದೆ. ಸೊ ಇಲ್ಲೆಲ್ಲ ಶಾರ್ಟ್ಸ್ಗಳೆಲ್ಲ ಇದ್ದಾವೆ, ಮುಂದೆ ಎಲ್ಲ ಶಾರ್ಟ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಅಂಗಡಿಯಲ್ಲೂ ಕೂಡ ಶಾರ್ಟ್ಸ್ ಇರೋದು ನೋಡಿ. ಬೆಳಗ್ಗೆ ಟೈಮ್ ಇನ್ನೂ 6:30 ಆಲ್ರೆಡಿ ಎಷ್ಟು ಜನ ಬಂದು ಶಾಪಿಂಗ್ ಮಾಡ್ತಾರೆ ಅಂತ ಅಂದರೆ ಎಲ್ಲರೂ ಬಂದು ತಗೊಂಡು ಹೋಗ್ತಾ ಇರ್ತಾರೆ ನೋಡಿ. ಅಂದರೆ ಹೊಸೂರಲ್ಲಿ ಈ ಸೀಸನ್ ಅಂತೂ, ದೀಪಾವಳಿ ಸೀಸನಲ್ಲಂತೂ ಪಟಾಕಿ ಅಂತ ಅಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ. ಅದಕ್ಕೋಸ್ಕರ ಮನೋಜರೇ ಎಷ್ಟು % ಡಿಸ್ಕೌಂಟ್ ಹೇಳಿದ್ರು ಅವ್ರು ಹೇಳಿದ್ರು ಸ್ವಲ್ಪ ಅಲ್ವಾ? ಒಂದೊಂದು ಅಂಗಡಿಲಿ ಒಂದೊಂದು ಥರ ಹೇಳ್ತಾರೆ. ಭಯಂಕರ, ಇಲ್ಲಿ 40% ಫೈನಲ್. ಹಾಂ, ನಾನು ತಗೊಂತಿದ್ದೀನಿ ಬರ್ರಿ. ಮೊದಲನೇ ಅಂಗಡಿಗೆ ಹೋದಾಗ 10% ಡಿಸ್ಕೌಂಟ್ ಅಂದರು ಫೈನಲ್ ಬಿಲ್ ಮೇಲೆ. ಆಮೇಲೆ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ 20% ಅಂದರು. ಇಲ್ಲಿ ನೋಡಿದ್ರೆ ಇವಾಗ 40% ಅಂತ ಇದ್ದಾರೆ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಲಾಸ್ಟಿಗೆ ಅಂಗಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ಅಂಗಡಿ ಅಂತ. ಇಲ್ಲಿ ಯಾವುದೇ ಆದಂಥ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾವು ಪಟಾಕಿ ತೊಗೊಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಅದರಿಂದಾಗಿ ನಾವು ತಗೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀವಿ. ಬನ್ನಿ, ನಮ್ಮ ಹುಡುಗರೆಲ್ಲ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ತಗೊಂಡ್ಲಿ ಅವರೆಲ್ಲ, ತಗೊಂಡಾದ್ಮೇಲೆ ಏನೇನು ತೊಗೊಳ್ತಾರೆ ಅಂತ ಕೂಡ ನೋಡೋಣ. ಗೈಸ್, ನೀವು ಯಾವ ಥರ ಶಾಪಿಂಗ್ ಮಾಡಬೇಕು ಅಂತಂದರೆ ಈ ಥರ ಒಂದು ಬಕೆಟ್ ಕೊಡ್ತಾರೆ. ನಿಮ್ಗೆ ಯಾವ್ಯಾವ ಐಟಮ್ ಬೇಕೋ ಇಲ್ಲಿ ಸೂಪರ್ ಮಾರ್ಟಲ್ಲಿ ಯಾವ ಥರ ಹಾಕ್ಕೊಂತೀವೋ ಆ ಥರ ನೀವು ಒಂದೊಂದೇ ಐಟಮ್ಗಳನ್ನ ತೊಗೊಂಡು ಹಿಂಗೆ ಹಾಕೊಬೇಕು ನೋಡಿ. ಈಗೆಲ್ಲ ಹಾಕ್ಕೊತಾ ಇದ್ದಾರಲ್ಲ. ಸೊ ಇದೇ ಥರ ಬಾಕ್ಸ್ ಬೇಕು ಅಂದರೆ ಬಾಕ್ಸು ತೊಗೊಬೋದು. ಇಲ್ಲ ಅಂತಂದರೆ ನಿಮ್ಗೆ ಯಾವ್ಯಾವ್ದು ಬೇಕೋ ಸಿಂಗಲ್ ಒಂದೊಂದೇ ತೊಗೊಬೋದು ನೋಡಿ. ಅಲ್ಲ ಎಷ್ಟಿಷ್ಟು ದೊಡ್ಡ ಇದ್ದಾವೆ. ಸೊ ಎಷ್ಟಿದೆ ಗೊತ್ತಾ MRP? 1801 ರೂಪಾಯಿ ಇದೆ. ಇದರಲ್ಲಿ 75% ಡಿಸ್ಕೌಂಟು, ಜೊತೆಯಲ್ಲಿ ಫೈನಲ್ ಬಿಲ್ಲಲ್ಲಿ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೂಡ ಹೋಗುತ್ತೆ. ಸೊ ಬೇರೆ ಇನ್ನು ಯಾವುದಾದ್ರು ನೋಡೋಣ, ಯಾವ್ದು ನೋಡೋಣ? ಇದು ಬೇರೆ ಸುರ್ಸುರ್ ಬತ್ತಿ ಅಂತ ನೋಡೋಣ. ನೀವು ನೋಡ್ಬೋದು, ಇದು ಬಾಕ್ಸ್ ಫುಲ್ ಇದೆಯಲ್ಲ, ಬಾಕ್ಸ್ ಫುಲ್ಲಿಗೆ ಎಷ್ಟಿದೆ ನೋಡಿ. ಇದು MRP ಬಂದ್ಬಿಟ್ಟು 565 ರೂಪೀಸ್ ಇದೆ. ಅಂದರೆ ಇದು ಫುಲ್ಲು ಈಗ 4 ಇದೆಯಲ್ಲ, 5 ಇದೆಯಲ್ಲ, ಈ 5 ಒಂದು ಬಾಕ್ಸಿಗೆ ಅಷ್ಟೇ. ಅದು ಒಂದು ಬಾಕ್ಸಿಗೆ ಇರುವಂತಹ ಬಿಲ್, ಅದು ಸ್ಟ್ಯಾಂಡರ್ಡ್. ಇದು 75% ಡಿಸ್ಕೌಂಟ್ ಸಿಗುತ್ತೆ MRP ಮೇಲೆ. ಗೈಸ್ ನೋಡಿ ಯಾವ ಥರ ಇದೆ ಅಂತ. ಯಾವ್ದಾದ್ರು ಶಾರ್ಟ್ಸ್ ನೋಡೋಣ. ನನಗೆ ಯಾವ್ದಾದ್ರು ಶಾರ್ಟ್ಸ್ ತೋರಿಸು ಎಷ್ಟೈತೆ ಅಂತ. ಇದು ಸ್ಟ್ಯಾಂಡರ್ಡ್ ಬಾಕ್ಸ್, ಒಂದಲ್ಲ ಐತೆ ಶಾರ್ಟ್ಸ್ಗಳೆಲ್ಲ. ಬ್ರೋ ಇದು ನೋಡು ಬ್ರೋ, ಇದು ನೋಡಿ, ಇದು ದೊಡ್ಡದು ಸುರ್ಸುರ್ ಬತ್ತಿ. ಇದು ಎಷ್ಟಿದೆ ಗೊತ್ತಾ? ಇದು 4150 ರೂಪಾಯಿ ಇದೆ ಅಂತ. ಅಂದರೆ ಇವಾಗ 90% ಡಿಸ್ಕೌಂಟ್ ಅಂತ ಅಂದರೆ ಎಷ್ಟು 415 ರೂಪಾಯಿಗೆ ಸಿಗುತ್ತೆ. ಇದು 415 ರೂಪಾಯಿಗೆ ಇದ್ರ ಒಳಗಡೆ ಫುಲ್ ಇರುತ್ತೆ. ಎಷ್ಟು ಉದ್ದ ಇದೆ ಅಂದರೆ, ಇನ್ನೂ ಉದ್ದ ಇರೋವು ಕೂಡ ಇದ್ದಾವೆ ಅಂತ ಅನಿಸುತ್ತೆ. ಒಂದಂದರೆ ಒಂದೊಂದು ಹತ್ರ ಒಂದೊಂದು ಥರ ಐಟಮ್ಗಳು ಇರ್ತವೆ, ಎಲ್ಲದ್ರ ಹತ್ರನೂ ಒಂದು ಕೂಡ ಇರೋಲ್ಲ. ಸೊ ಇಲ್ಲಿ ನೋಡಿ RD ಅಂತಲೂ ಕೂಡ ಇದೆ. ಅಂದರೆ ನೇಮ್ ತರ್ರಾವರಿ ನೇಮ್ಗಳು ಇಟ್ಟಿದ್ದಾರೆ. ಸೊ ಗೈಸ್ ನೋಡೋಣ, ಆಮೇಲೆ ಫೈನಲಲ್ಲಿ ಬಿಲ್ ಎಷ್ಟಾಯಿತು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಯಾವುದಪ್ಪ, ಇದು NSR. NSR ಟ್ರೇಡರ್ಸ್ ಅಂತ ಇದು. ಸೊ ವೆಯ್ಟ್ ಮಾಡೋಣ, ಇವಾಗ ಫೈನಲ್ ಬಿಲ್ ಎಷ್ಟಾಗುತ್ತೆ ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ಗೈಸ್ ನೋಡಿ, ಇವಾಗ ಪಟಾಕಿ ತೊಗೊಂಡಿದ್ದೆಲ್ಲ ಆಯಿತು, ಬಾಕ್ಸ್ ತೊಗೊಂಡಿದ್ವಿ 4 ಬಾಕ್ಸು. ಆಮೇಲೆ ಲೂಸೇ ಜಾಸ್ತಿ ತೊಗೊಂಡಿರೋದು. ಜೊತೆಯಲ್ಲಿ ಬಿಲ್ ಎಷ್ಟಾಯಿತು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನೋಡಿ ಎಲ್ಲಿ ತೊಗೊಂಡಿದ್ದು ಅಂತ, NSR ಟ್ರೇಡಿಂಗ್ಸ್ ಅಂತ ಇದೆಯಲ್ಲ, ಅದ್ರಲ್ಲಿ ತೊಗೊಂಡಿದ್ದು. ಇದು ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಫಸ್ಟು 90% ಡಿಸ್ಕೌಂಟ್ ಕೊಟ್ಟರು. ಅದಾದಮೇಲೆ ಮತ್ತೆ ಅದಕ್ಕೆ ಈಗ MRP ಏನಿರುತ್ತೆ ಇದರಲ್ಲೆಲ್ಲ, ಅದಕ್ಕೆಲ್ಲ ಏನು ಮಾಡೋರು ಅಂತ ಅಂದರೆ 90% ಡಿಸ್ಕೌಂಟ್ ಕೊಟ್ಟರು. ಆಮೇಲೆ ಮತ್ತೆ ಅದಕ್ಕೆ ಇನ್ನೂ 50% ಡಿಸ್ಕೌಂಟ್ ಕೊಟ್ಟರು. ಅಂದರೆ ಸ್ಟಾರ್ಟಿಂಗ್ ಹೇಳಿದಾಗ ಅವ್ರು 40% ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಯೂಟ್ಯೂಬರ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಇನ್ನೂ 10% ಜಾಸ್ತಿ ಕೊಟ್ಟು ನಮಗೆ 50% ಡಿಸ್ಕೌಂಟ್ ಕೊಟ್ಟರು. 50% ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ ಎಷ್ಟಾಗಿದೆ ಬಿಲ್ಲು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಟೋಟಲಾಗಿ ಇಷ್ಟ ಆಗಿದೆ. ಈಗ ಬಿಲ್ಗಳು ನೋಡಿ ಯಾವ ಥರ ಆಗಿದೆ ಅಂತ. ಅಂದರೆ ಡಿಸ್ಕೌಂಟ್ಗಿಂತ ಮುಂಚೆ 6995 ರೂಪಾಯಿ ಹಾಕಿದ್ದಾರೆ. ಆಮೇಲೆ ಡಿಸ್ಕೌಂಟ್ ಕೊಟ್ಟು 3400 ಈ ಥರ ಸೇಮ್ ಈ ಥರ ಎಷ್ಟೊಂದು ಡಿಸ್ಕೌಂಟ್ಗಳು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಬಿಲ್ಲಲ್ಲೂ ಅಷ್ಟೇ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಲಾಸ್ಟಿಗೆ ಫೈನಲ್ ಬಿಲ್ ಎಷ್ಟಾಯಿತು ಅನ್ನೋದು ಕೂಡ ತೋರಿಸ್ಬಿಡ್ತೀನಿ. ತೊಗೊಳ್ರಿ ಮನೋಜ್, ಇಟ್ಕೊಳ್ರಿ. ಮನೋಜ್ ಅವ್ರು ನೋಡಿ ಫುಲ್ ಖುಷಿಯಾಗವ್ರಿ. ಗೈಸ್ ನೋಡಿ, ಇವಾಗ ಪೇ ಮಾಡಿರೋದು ಎಷ್ಟು ಅಂತ ಅಂದರೆ 12300 ರೂಪಾಯಿ ಪೇ ಮಾಡಿದ್ದೀವಿ. ಅಂದರೆ ಇದೊಂದೇ ಅಂಗಡಿಲಿ ತೊಗೊಂಡಿದ್ದು. ಇದೊಂದೇ ಅಂಗಡಿಲೇ ನಾವು ಇವಾಗ ಬಿಲ್ ಮಾಡಿರೋದು. ಬೆಳಗ್ಗೆನೇ ಬಂದು ಬಿಲ್ ಮಾಡಿರುವಂಥ ಅಮೌಂಟು 12300 ರೂಪಾಯಿ ಬರೀ ಪಟಾಕಿನೇ ತೊಗೊಂಡಿದ್ದೀವಿ. ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಮುಂಚೆ 2 ಅಂಗಡಿಲಿ ಅಲ್ಲೂ ಕೂಡ ಪಟಾಕಿ ತೊಗೊಂಡ್ವಿ. ಅಲ್ಲಿ ಎಷ್ಟು ತೊಗೊಂಡ್ವಿ ಅಂತ ಅಂದರೆ ಒಂದು ಹತ್ರ ಒಂದು 2100 ರೂಪಾಯಿದು, ಇನ್ನೊಂದು ಹತ್ರ ಒಂದು 2200 ರೂಪಾಯಿ ಆಯಿತು. ಸೊ ಟೋಟಲಾಗಿ ಅಲ್ಲೂ ಒಂದು 4000 ರೂಪಾಯಿ. ಟೋಟಲಾಗಿ ಈಗ ಎಷ್ಟಾಯಿತು ಅಂತ ಅಂದರೆ ಹತ್ರ 16,500 ರೂಪಾಯಿ ಇವಾಗ ಪಟಾಕಿ ತಗೊಂಡು ನಾವು ಹೊರಟಿದ್ದೀವಿ. ಸೊ ಬನ್ನಿ, ಇವಾಗ ಒಂದು ಫೈನಲಾಗಿ ಇವಾಗ ತುಮಕೂರ್ಗೆ ಹೋಗೋಣ. ಅಂದರೆ ನೀವು ಯಾರಾದರೂ ಏನಾದ್ರು ಬೇಕು ಅಂತಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬನ್ನಿ. ಏನಕ್ಕೆ ಅಂತಂದರೆ, ಈಗ ನಾವು ಮುಂಚೆ 2 ಅಂಗಡಿಗೆ ಹೋಗಿದ್ವಿ. 2 ಅಂಗಡಿಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲೆಲ್ಲ 10% 20% ಡಿಸ್ಕೌಂಟ್ ಅಂತ ಇವರು ಟೋಟಲಾಗಿ ನಮಗೆ 50% ಡಿಸ್ಕೌಂಟ್ ಕೊಟ್ಟರು ನೋಡಿ.
ಈ ಮೇಯ್ನ್ ರೋಡ್ ಪಕ್ಕದಲ್ಲೇ ಈ ಸರ್ವಿಸ್ ರೋಡಲ್ಲಿ ಬಂದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ NSR ಅಂತ ಹೇಳ್ಬಿಟ್ಟು. ಅಂದರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಾಯಿವಲ್ಲ, ಅದರಿಂದಾಗಿ ಇನ್ನೂ ಎಕ್ಸ್ಟ್ರಾ 10% ನಮಗೆ ಕೊಟ್ಟರು. ನೀವೇನಾದ್ರು ಬಂದರೆ 40% ಕೊಡ್ತಾರೆ. 40 + 90 MRPಲಿ 90%. ಅದಾದಮೇಲೆ ಟೋಟಲ್ ಬಿಲ್ಲಲ್ಲಿ 40% ಕೊಡ್ತಾರೆ. ಈಗ ಬೇರೆ ಕಡೆ ಎಲ್ಲ 10-20 ಅಂತಾರೆ. ಸೊ ಅದರಿಂದ ನೋಡ್ಕೊಂಡು ತೊಗೊಳ್ಳಿ. ಅಂದರೆ ನಮಗೊಂದು ಒಳ್ಳೆ ವ್ಯಾಲ್ಯೂಲೇ ಸಿಕ್ತು ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.